ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗಿಸುತ್ತದೆ ಆಚೆ ಈಚೆ. ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಗಣಪತಿ ಬ್ಯಾಂಕ್ ಚುನಾವಣೆ ಪ್ರಚಾರದ ಅಬ್ಬರ. ಉದಯ್ ಕಾಮತ್ ಟೀಮ್ನಿಂದ ಮನೆ ಮನೆಗೆ ತೆರಳಿ ಮತ ನೀಡಲು ಮನವಿ. ಬ್ಯಾಂಕ್ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮ ತಂಡವನ್ನು ಗೆಲ್ಲಿಸಿ ಎಂದ ಕೆ ಸಿದ್ದಪ್ಪ. ಷೇರುದಾರ ಸದಸ್ಯರ ಹಿತ ಕಾಯಲು ಬ್ಯಾಂಕ್ ಸದೃಢಗೊಳಿಸಲು ನಮ್ಮ ತಂಡ ಬೆಂಬಲಿಸಿ ಎಂದ ಮಧುಮಾಲತಿ ಲಿಂಗರಾಜ್. ಸದ್ಗುರು ಗ್ರೂಪ್ನಿಂದ ಡಿಸೆಂಬರ್ 31ರಂದು ಮಲ್ನಾಡ್ ಕಾರ್ನಿವಾಲ್. ಮದ್ಯಪಾನ ರಹಿತ ಲೈವ್ ಮ್ಯೂಸಿಕ್, ಗೇಮ್ಸ್, ಟ್ಯಾಟೂ, ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಫುಡ್ ಎಲ್ಲವೂ ಉಚಿತ ಎಂದ ಸಂತೋಷ್ ಸದ್ಗುರು. ಈಗ ಸುದ್ದಿಯ ವಿವರ. ಸಾಗರದ ಗಣಪತಿ ಬ್ಯಾಂಕ್ ಚುನಾವಣೆ ಭಾನುವಾರ ನಡೆಯಲಿದ್ದು 34 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಒಟ್ಟು 13 ಸ್ಥಾನಗಳಿಗೆ ಭಾನುವಾರ ಬೆಳಗ್ಗೆ ವಿನೋಬ ನಗರ ಶಾಲೆಯಲ್ಲಿ ಮತದಾನ ಬೆಳಗ್ಗೆ 9ರಿಂದ ಸಂಜೆ 4ರವರೆಗೆ ನಡೆಯಲಿದೆ. ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿರುವ ಉದಯ್ ಕಾಮತ್ ತಮ್ಮ ತಂಡಕ್ಕೆ ಮತ ನೀಡುವಂತೆ ಮನವಿ ಮಾಡಿದ್ದಾರೆ. ಇನ್ನೋರ್ವ ಅಭ್ಯರ್ಥಿ ಕೆ ಸಿದ್ದಪ್ಪ ತಮ್ಮ ತಂಡಕ್ಕೆ ಮತ ನೀಡಲು ಮನವಿ ಮಾಡಿದ್ದಾರೆ. ಒಂದು ಅರುಣಾ ವಿನಾಯಕ್ ಅಂತ ಸ್ಟಾರ್ಟ್ ಆಗುತ್ತಂತೆ. ಅರುಣಾ ವಿನಾಯಕ್ ಅಂತ ಲಂಗ ಫ್ರಾಕ್ ಚಿಹ್ನೆ. ನೆಕ್ಸ್ಟ್ ಉದಯ್ ಕಾಮತ್ ಬರುತ್ತೆ, ಟೋಪಿ ಇದೆ. ಆಮೇಲೆ ಕುಸುಮ ಸುಬ್ಬಣ್ಣ ಇಲ್ಲಿ ಬದುಕಿದಾರಲ್ಲ ಕೊಳ್ಳೆಗೆ, ಕುಸುಮ ಸುಬ್ಬಣ್ಣ ಇವ್ರದ್ದು ಕಪ್ಪು ಸಾಸರು, ಬಜಾಜ್ ಬೇಸದ್ದು ಸಿಲೆಂಡ್ರು, ಕೆಂಪು ಗಣಪತಿ ಕಬ್ಬಿಲ ಕೈ, ಇವರು ಟಿಶ್ಯೂದು ಕ್ಯಾರಮ್ ಬೋರ್ಡು, ಆಮೇಲೆ ಗುರು ಬಸವನದ್ದು ಹೆಲ್ಮೆಟ್. ಬಸ್ ನೋಡ್ರೆ ಹ್ಞೂ ಸರ್, ನೀವು ಕಾಣಲ್ಲ. ಹ್ಞೂ ಸರ್, ಈಗ ಬರ್ರಿ ಗೌಡ್ರೆ. ಆಮೇಲೆ ಜಯರಾಜ್ ಉಪ್ಕೊಂಡು ಇವರು UL ಸುಭಾಷ್ ಚಂದ್ರನ ಮಗ, ನಿಲ್ಲಿಸಿದ್ದೀವಿ. ಆಮೇಲೆ MS ಗೌಡ್ರು ಲಾಯರು, ಇವ್ರದ್ದು ತುತ್ತೂರಿ. ಆಮೇಲೆ ರಾಮು ಇಲ್ಲಿದ್ದಾರೆ, ರಾಮು ಇವ್ರದ್ದು ಉಂಗ್ರ. ಆಮೇಲೆ ಸಿದ್ದಪ್ಪನವ್ರದ್ದು ಕಪಾಟು ಅಲ್ಲ ಫ್ರಿಜ್ ಜಯರಾಜ್ ಹಣ್ಣಿನ ಬುಟ್ಟಿ. ಆಮೇಲೆ ಸುಂದರ್ ಸಿಂಗ್ ಬ್ಯಾಟು. ಆಮೇಲೆ ಹಿತಕರ್ ಜೈನು ದ್ರಾಕ್ಷಿ ಗೊಂಚಲು. ಇಷ್ಟು ಜನ ಇಟ್ಕೊಂಡಿದ್ದಾರೆ. ದಯವಿಟ್ಟು ತಮ್ಮ ಓಟನ್ನು ನಾಳೆ ಬಂದು 4 ಗಂಟೆವರೆಗೂ ಇರ್ತದೆ. 9ರಿಂದ ನಾವು ಮಾಡಬೇಕು, ನಮ್ಗೆ ಗೆಲ್ಲಿಸ್ಬೇಕು ನಮ್ಮ ಟೀಮನ್ನು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಇವರು ಅರುಣಾ ವಿನಾಯಕ, ಇವರು ಸುಂದರ್ ಸಿಂಗ್. ಆಮೇಲೆ ಇವರು ರಾಮು ಅಂತ ಹೇಳಿ ನಗರಸಭಾ ಸದಸ್ಯರಿದ್ದಾರೆ. ಇವರು ನಗರಸಭಾ ಸದಸ್ಯರಿದ್ದಾರೆ. ಕುಸುಮ ಸುಬ್ಬಣ್ಣ ನನ್ನೊಂದು ಚುನಾವಣೆ ಇರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ವಿನೋಬ ಶಾಲೆ. ಬೆಳಗ್ಗೆ 7-9ರಿಂದ ಸಂಜೆ 4 ಗಂಟೆವರೆಗೂ ಇರ್ತದೆ. 4 ಗಂಟೆ ಒಂದೇ ಒಂದು ನಿಮಿಷಕ್ಕೆ ನಂತರ ಬಂದು ನಿಮಗೆ ಒಳಗಡೆ ತಗೊಂಡು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಅಷ್ಟು ಒಳಗೆ ಎಲ್ಲರಿಗೂ ಓಟ್ ಹಾಕ್ತಿದ್ದೀವಿ. ಗುರುತಿ ಚೀಟಿ ಕೊಟ್ಟಿದ್ದಾರೆ, ಅದನ್ನು ತಗೊಂಡು ಬಂದು ಅಂತ ಕೇಳ್ಕೊಳ್ತಾರೆ. ಗುರುತಿನ ಚೀಟಿ ಅವಶ್ಯಕತೆ ಇದೆ. ಹಾಗಾಗಿ ಈ ಥರ ಗಣಪತಿ ಬ್ಯಾಂಕಿನ ಗುರುತಿನ ಚೀಟಿಯನ್ನು ಮುದ್ದಮಾಗಿ ತರಬೇಕಾಗಿ ಕೇಳ್ಕೊಳ್ತೀವಿ. ಗಣಪತಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಷೇರುದಾರರಲ್ಲಿ ವಿನಂತಿ. ನನ್ನ ಹೆಸರು ಕೆ ಸಿದ್ದಪ್ಪ, OV ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕರು, ಸಾಗರ ತಾಲೂಕು ಅಸಂಘಟಿತ ಕಾರ್ಮಿಕ ತಾಲೂಕು ಅಧ್ಯಕ್ಷರು ಮತ್ತು ಮಾಜಿ ನಗರಸಭಾ ಸದಸ್ಯರು ಹಾಗೂ ಇನ್ನು ಇತರೆ ಸಂಘ ಸಮಸ್ಯೆಗಳಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ನನ್ನ ಹೆಸರು ಸಿದ್ದಪ್ಪ. ಈಗಾಗಲೇ ಗಣಪತಿ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣೆ ಬಂದಿದೆ. ನಾಳೆ ದಿನ ಚುನಾವಣೆ ನಡೆಯಲಿದೆ. ಆದ್ದರಿಂದ ಎಲ್ಲ ಷೇರುದಾರರಲ್ಲಿ ವಿನಂತಿಸಿಕೊಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಈಗ ನಮ್ಮ ಟೀಮು MS ಗೌಡರು, ಗಜಾನನ ಜೋಯಿಸರು ಮತ್ತು ಉದಯ ಕಾಮತ್ರು ಮತ್ತು ಡಿಸ್ಗುರು ಇವರ ಹಾಲಿ ನಿರ್ದೇಶಕರ ಟೀಮ್ನಲ್ಲಿ ನಾವು ಸಹ ಚುನಾವಣೆಗೆ ಪಾಲ್ಗೊಂಡು ಭಾಗವಹಿಸಿದ್ದೇವೆ. ಆದ್ದರಿಂದ ದಯವಿಟ್ಟು ಎಲ್ಲ ಷೇರುದಾರ ಬಾಂಧವರು ನಮಗೆ ಮತವನ್ನು ಕೊಡಬೇಕು. ನಮ್ಮ ಚಿಹ್ನೆ ಗುರುತುಗಳು ಹೀಗಿರುತ್ತೆ: ಅರುಣಾ ವಿನಾಯಕ ಟ್ರ್ಯಾಕು, ಆಮೇಲೆ ಉದಯ ಕಾಮತ್ ಅವರು ಬ್ಯಾಟು, ಕುಸುಮ ಸುಬ್ಬಣ್ಣ ಕಪ್ಪು, ಗಜಾನನ ಜೋಯಿಸರದು ಸಿಲಿಂಡ್ರು, M ಗಣಪತಿ ಅವ್ರದ್ದು ಟೈ,
ವಿ ಗುರುದು ಕೇಲಂ ಬೋರ್ಡು, ಗುರುಬಸವನಗೌಡ ಹೆಲ್ಮೆಟ್ಟು, ಜಯರಾಜ್ ಕುಕ್ಕುಂದ ಹಣ್ಣಿನ ಬುಟ್ಟಿ, ಎಂ ಎಸ್ ಗೌಡ್ರದು ತುತ್ತೂರಿ, ರಾಮು ಶ್ರೀರಾಮು ಉಂಗುರ, ಕೆ ಸಿದ್ದಪ್ಪ ಫ್ರಿಡ್ಜು ಹಾಗೂ ಸುಂದರ್ ಸಿಂಗ್ ಬ್ಯಾಟು, ಹಿತಕರ ಜೈನ್ ದ್ರಾಕ್ಷಿ ಹಣ್ಣು. ಇಷ್ಟು ಜನ 13 ಜನ ನಾವು ಸಕ್ರಿಯವಾಗಿ ಈ ಚುನಾವಣೆಯಲ್ಲಿ ಪಾಲ್ಗೊಂಡಿರ್ತೇವೆ. ತಾವು ನಮಗೆ ಮತ ಕೊಡೋದ್ರ ಮೂಲಕ ಅದು ಪೂರ್ವಕವಾದಂಥ ಜಯವನ್ನು ತಂದುಕೊಡಬೇಕು. ನಾವು ಬಂದರೆ ಏನು ಮಾಡ್ತೀವಿ ಅನ್ನೋದು ಎಲ್ಲರ ಒಂದು ಅಭಿಲಾಷೆ ಇದೆ. ಆದರೆ ಸುಮಾರು ಈಗಾಗಲೇ 109 ವರ್ಷಗಳ ಇತಿಹಾಸ ಇರತಕ್ಕಂಥ ಗಣಪತಿ ಬ್ಯಾಂಕಿಗೆ ಒಂದು ದೊಡ್ಡ ಇತಿಹಾಸವೇ ಇದೆ. ಆದರೂ ಸಹ ಇದುವರೆಗೂ ಸಹ ಇಷ್ಟು ವಯಸ್ಸಿನ ಬ್ಯಾಂಕ್ ಆದರೂ ಸಹ ಇಲ್ಲಿ ಒಂದೇ 2 ಬ್ರಾಂಚ್ಗಳನ್ನು ಬಿಟ್ಟು ಎಕ್ಸ್ಟ್ರಾ ಬೇರೆ ಯಾವುದೇ ಥರದ ಬ್ರಾಂಚ್ಗಳನ್ನು ಮಾಡಿರೋದಿಲ್ಲ. ನಾವು ಬಂದರೆ ಮುಂದಿನ ದಿನಗಳಲ್ಲಿ ನಾವು ಸಾಕಷ್ಟು ಬ್ರಾಂಚ್ಗಳನ್ನು ಇಡೀ ಜಿಲ್ಲೆಯೊಳಗಡೆ ವಿಸ್ತರಿಸುವಂಥ ಕೆಲಸವಾಗಿದೆ. ಹಾಗೂ ಷೇರುದಾರರಿಗೆ ಇನ್ನೂ ಹೆಚ್ಚಿನ ಡಿವಿಡೆಂಡ್ ಕೊಡ್ತಕ್ಕಂಥ ಯೋಜನೆಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ. ಆಮೇಲೆ ಯಾರು ಹಣ ಇಡುವಂಥವರಿಗೆ ಇನ್ನೂ ಹೆಚ್ಚಿನ ಬಡ್ಡಿ ದರವನ್ನು ಹೆಚ್ಚಿಗೆ ಕೊಡುವಂಥದ್ದನ್ನು ಯೋಜನೆಯನ್ನು ಜಾರಿಗೆ ತರಬೇಕಂತ ಚಿಂತನೆ ಮಾಡ್ತಾಯಿದ್ದೇವೆ. ಇನ್ನೂ ಸಾಕಷ್ಟು ಯೋಜನೆ ಪಿಗ್ಮಿ ಸಂಗ್ರಹಗಾರರ ಕಾನೂನಾತ್ಮಕವಾಗಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕೊಡಿಸೋದ್ರ ಮೂಲಕ ಪಿಗ್ಮಿ ಸಂಗ್ರಹಗಾರರಿಗೆ ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ವಿಮೆ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು, ಆರೋಗ್ಯ ಸೌಲಭ್ಯವನ್ನು ಕೊಡ್ತಕ್ಕಂಥದ್ರ ಬಗ್ಗೆ ನಾವು ನಮ್ಮ ಸಮಿತಿಯಿಂದ ನಾವು ಅವರಿಗೆ ಯೋಜನೆಗಳನ್ನು ತರಬೇಕಂತೇಳಿ ಯೋಜನೆಗಳನ್ನು ಮಾಡ್ಕೊಂಡಿದ್ದೀವಿ. ಇನ್ನೂ ಸಾಕಷ್ಟು ಯೋಜನೆಗಳಿದೆ. ಆ ಯೋಜನೆಗಳೆಲ್ಲವೂ ಸಹ ನಮ್ಮ ಸಮಿತಿ ಅಷ್ಟಕ್ಕೆ ಬಂದರೆ ನಾವು ಎಲ್ಲವನ್ನೂ ಮಾಡ್ತೀವಿ ಅನ್ನೋದ್ರ ಹೇಳೋದ್ರ ಮೂಲಕ ಇದೆ. ಇನ್ನೂ ಸಾಕಷ್ಟು ಯೋಜನೆಗಳನ್ನು ತರ್ತೀವಿ ಅಂತೇಳಿ ನಾವು ಈಗಾಗಲೇ ಪ್ರಣಾಳಿಕೆಯನ್ನು ಸಹ ಹೊರಡಿಸಿದ್ದೇವೆ. ಆ ದೃಷ್ಟಿಯಿಂದ ಎಲ್ಲ ಮತ ಬಾಂಧವರು, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಎಲ್ಲ ಮತ ಬಾಂಧವರಲ್ಲಿ ವಿನಂತಿಸ್ಕೊಳ್ತಿದ್ದೇವೆ. ಈ ಟೀಮನ್ನು ಅಭೂತಪೂರ್ವಕವಾಗಿ ತಾವೆಲ್ಲರೂ ಮತವನ್ನು ಕೊಟ್ಟು ನಮ್ಮನ್ನು ಜೈಗಳಿಸ್ಕೊಡ್ಬೇಕಂತೇಳಿ ಎಲ್ಲ ಮತದಾರರಲ್ಲಿ ವಿನಂತಿಸ್ತಾ ನನ್ನ ಮಾತುಗಳನ್ನು ಮುಗಿಸಿ ಜೈ ಕರ್ನಾಟಕ. ಗಣಪತಿ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಲಿಂಗರಾಜ್ ನೇತೃತ್ವದ ಇನ್ನೊಂದು ತಂಡ ಪ್ರಚಾರದ ವೇಳೆ ಮಾತನಾಡಿದ್ದು ಹೀಗೆ. ಇವತ್ತು ಕೊನೆಯ ದಿನ ನಾವು ಮತ ಕೇಳಕ್ಕೆ ಬಂದಿದ್ದೀವಿ. ನಾಳೆ ವಿನೋಬ ಶಾಲೆಯಲ್ಲಿ 29ನೇ ತಾರೀಕು ಅಲ್ಲಿ ಎಲ್ಲ ವೋಟ್ ಮಾಡೋವಂಥ ಎಲ್ಲ ವ್ಯವಸ್ಥೆ ಅಲ್ಲಿ ವಿನೋಬ ಶಾಲೆಯಲ್ಲಿದೆ. ಬರಬೇಕಾದ್ರೆ ನೀವೆಲ್ಲರೂ ID ಕಾರ್ಡು ಅಂದರೆ ಗಣಪತಿ ಬ್ಯಾಂಕಿನ ID ಕಾರ್ಡ್ ತಪ್ಪದೆ ತೊಗೊಂಡು ಬರಬೇಕು. ಆಮೇಲೆ ನಮ್ಮ ಲಿಂಗರಾಜನ್ ನಾವು 4 ಜನ ಒಂದು ಬ್ಯಾಚ್ ಒಂದು ಟೀಮ್ ಮಾಡ್ಕೊಂಡು ಇಟ್ಟಿದ್ದೀವಿ. ನಮ್ಮನ್ನು ಲಿಂಗರಾಜನ ಚಿಹ್ನೆ ಗ್ಯಾಸ್ ಸ್ಟವ್, ಆಮೇಲೆ ಪ್ರೇಮ ತಿನ್ನಿಸಿದ ನಿಲ್ಲಿಸಿ, ನಾಗರಾಜ್ ಅವ್ರದ್ದು ಬೆಡ್ ಲ್ಯಾಂಪು, ನಂದು ಮಧುಮಾಲತಿದು ಕುಡಿಕೆ, ನಮ್ಮ 4 ಜನಕ್ಕೂ ಮತ ಹಾಕಿ ಸಹಕರಿಸಬೇಕಾಗಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹೊಸ ಬದಲಾವಣೆ ಬರಲಿ, ಬ್ಯಾಂಕಿಗೆ ಹೊಸ ಜನ ಸೇರಲಿ, ಇನ್ನು ಆದಷ್ಟು ಹೆಚ್ಚು ಶೇರನ್ನ ಮಾಡಲಿ, ಜನ ನಮ್ಮ ಮುಖಗಳನ್ನು ನೋಡಿ ಶೇರ್ ಮಾಡಲಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಕ್ರಮ ಸಂಖ್ಯೆ 14 ನಾಗರಾಜ್ ಅವ್ರದ್ದು, 18 ನಂದು, 20 ಮಧುಮಾಲತಿ ಅವ್ರದ್ದು, 25 ಲಿಂಗರಾಜ್ ಅವ್ರದ್ದು. ದಯಮಾಡಿ ಎಲ್ಲರೂ ನಮ್ಗೆ ಮತ ಚಲಾಯಿಸಿ ಆಶೀರ್ವದಿಸಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ. ಹೊಸ ವರ್ಷವನ್ನು ಅತ್ಯಂತ ವಿಶೇಷವಾಗಿ ಬರಮಾಡಿಕೊಳ್ಳಲು ಸದ್ಗುರು ಗ್ರೂಪ್ನಿಂದ ಡಿಸೆಂಬರ್ 31ರ ರಾತ್ರಿ ಮಲ್ನಾಡ್ ಕಾರ್ನಿವಲ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂತೋಷ್ ಸದ್ಗುರು ತಿಳಿಸಿದ್ದಾರೆ. ಈ ಕುರಿತು ಶನಿವಾರ ಮಾಹಿತಿ ನೀಡಿರುವ ಅವರು, ನಾನು ಸಂತೋಷ್ ಸದ್ಗುರು ಅಂತ ನಮ್ಮದು ಗ್ರೂಪ್ ಇದೆ. ನಾನು ನನ್ನ ಪ್ರಶಾಂತ್ ಕುತ್ತಳ್ಳೆಲ್ಲ ಸೇರಿರ್ತಕ್ಕಂಥ ಒಂದು ಗ್ರೂಪ್ ಇದೆ. ನಾವು ಈ ಹೊಸ ವರ್ಷದ ಆಚರಣೆಗೆ ಮಲ್ನಾಡ್ ಕಾರ್ನಿವಲ್ ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮದಲ್ಲಿ ಎಣ್ಣೆ ಇರಲ್ಲ, ಇದು ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ಯಕ್ರಮ. ಇಲ್ಲಿ ಇಂಡಿಯಾದ 10 ಬೆಸ್ಟ್ ಬ್ಯಾಂಡ್ಸ್, ಅದರೊಳಗಡೆ 1 ಬೆಸ್ಟ್ ಬ್ಯಾಂಡ್ ಸ್ವರಹ ಅಂತ. ಆ ಬ್ಯಾಂಡ್ ಅವರು ಲೈವ್ ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಒಳ್ಳೊಳ್ಳೆ ಸಿಂಗರ್ಸ್ ಇರ್ತಾರೆ, ಒಳ್ಳೊಳ್ಳೆ ಸೌತ್ ಇಂಡಿಯಾದಲ್ಲಿ ಹೆಸರು ಮಾಡಿರ್ತಕ್ಕಂಥ ಎಲ್ಲ ಸಿಂಗರ್ಸ್ ಇರ್ತಾರೆ, ಅವರಿದ್ದಾರೆ. ಆಮೇಲೆ DJ ಅವರು ಶಾನ್ ಅವರ ಶಿಷ್ಯ ಅಭಿಷೇಕ್ ಅಂತೇಳಿ ಅವರು ಬರ್ತಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ವೆಜ್ ಮತ್ತು ನಾನ್ ವೆಜ್ ಫುಡ್ಡುಗಳನ್ನು ಇಡ್ತೀವಿ. ವೆಜ್ ಮತ್ತು ನಾನ್ ವೆಜ್ ಫುಡ್ ಇರ್ತದೆ ಇಲ್ಲಿ.
ವೆಜ್ಜು ನಾನ್ ವೆಜ್ಜು ಮತ್ತು ಜೊತೆಗೆ ಸ್ಟಾರ್ಟರ್ಸು ಈ ಥರದ್ದು ಫುಡ್ ಇರ್ತದೆ, ಅನ್ಲಿಮಿಟೆಡ್ ಫುಡ್ಡು. ಆಮೇಲೆ ಕೈಗೆ ಹಾಕೋ ಟ್ಯಾಟೋ ಅವರು ಇರ್ತಾರೆ, ಆ ಟ್ಯಾಟೋ ಹಾಕ್ಸ್ಕೊಳೋದು ಅದೆಲ್ಲ ಫ್ರೀ. ಆಮೇಲೆ ಮಕ್ಕಳಿಗೆ ಆಟ ಆಡೋಕ್ಕೆ ಆ ರೌಂಡು ಡಕ್ ಬರ್ತದಲ್ಲ ಅದು, ಆನಂತರದಲ್ಲಿ ಆ ಬಲೂನ್ದು ಅದೆಲ್ಲ ಇರ್ತದೆ. ಆಮೇಲೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತದೆ. ಲಾಸ್ಟಿಗೆ ಇಯರ್ ಎಂಡ್ ಇದಕ್ಕೆ ಈ ಹೊಸ ವರ್ಷದ ಆರಂಭಕ್ಕೆ ಒಂದು ಪಟಾಕಿ ಅಂದರೆ ಶಾರ್ಟ್ಸ್, ಒಂದಿಷ್ಟು ಶಾರ್ಟ್ಸು, ಆಮೇಲೆ ಇದನ್ನು ಫೈರ್ ಲ್ಯಾಂಪನ್ನು ಇದು ಮಾಡ್ತೀವಿ. ಅಂದಾಗೆ ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ಯಕ್ರಮ ಸರ್ ಇದು ಫಸ್ಟ್ ಟೈಮ್ ನಡೀತಾ ಇರ್ತಕ್ಕಂಥ, ನನಗೆ ಗೊತ್ತಿರೋ ಹಾಗೆ ಫಸ್ಟ್ ಟೈಮು ಈ ಥರ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಇದಕ್ಕೆ 10 ವರ್ಷದ ಒಳಗಡೆನವ್ರ ಮಕ್ಕಳು ಅಂದರೆ 0 to 9 ಅವರಿಗೆ ಫ್ರೀ ಇದೆ. ಅದು ಅವರ ಪೇರೆಂಟ್ಸ್ ಜೊತೆಗೆ ಬಂದರೆ. ಆಮೇಲೆ ಆಫ್ಟರ್ 10 to 18 ಅವರಿಗೆ 499. ಅದಾದ ನಂತರದಲ್ಲಿ ಆಫ್ಟರ್ 18 ಅವರಿಗೆ 699 ಇರ್ತದೆ. ಇದು ಒಂದೊಳ್ಳೆ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಆಮೇಲೆ ಇದು ಸೇಫ್ಟಿ ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ ನಾವು ಫುಲ್ ಇಲ್ಲಿ ಸುತ್ತ ಕೂಡ ಇದು ಕಾಂಪೌಂಡ್ ಇರ್ತಕ್ಕಂಥದ್ದು, ಇಲ್ಲಿ ಯಾವುದೇ ಥರದ್ದು ಇದಿಲ್ಲ. ಆಮೇಲೆ ಆ ತಾಗರ್ತಿ ಕ್ರಾಸಿಂದ ಫುಲ್ ಎಲ್ಲ ನಾವು CCTVಗಳನ್ನು ಹಾಕಿದ್ವಿ, ಏನು ಇದಾಗಬಾರ್ದು ಅಂತ. ಆಮೇಲೆ ಇದನ್ನು ಯಾವುದೋ ಪಾರ್ಕಿಂಗಿಗೆ ಸಂಬಂಧಪಟ್ಟಂತೆ ಎಲ್ಲ ನೀಟಾಗಿ ಮಾಡಿದ್ವಿ. ಅದೆಲ್ಲ ಪ್ಲಾನ್ ಮಾಡಿ ಇಟ್ಟಿದ್ದೀವಿ. ಆ ಪ್ಲಾನ್ನ ನಾನು ನಿಮಗೆ ತೋರಿಸ್ತೀನಿ, ಅದನ್ನು ನಾವು ಹೇಗೆ ಮಾಡಿದ್ದೀವಿ ಏನು ಅಂತ ಅನ್ಕೊಂಡು. ಯಾಕಂದರೆ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನೀಟಾಗೇ ಮಾಡಬೇಕು. ಅದು ಬ್ಲೂ ಪ್ರಿಂಟ್ ಎಲ್ಲ ಮಾಡಿ ಅದನ್ನೆಲ್ಲ ಮಾಡಿದ್ದೀವಿ ಅಂದಾಗೆ. ಮತ್ತು ಲೈಟಿಂಗ್ಸ್ ಎಲ್ಲ ಇರುತ್ತೆ. ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು, ಸಾಗರದ ಜನತೆಗೆ ಒಂದು ಒಳ್ಳೆ ಕಾರ್ಯಕ್ರಮ ಕೊಡಬೇಕು ಅಂತ. ಬೆಂಗಳೂರು ಈ ಕಡೆ ಪಾಂಡಿಚೇರಿ ಈ ಕಡೆ ಹೋದಾಗ ಏನು ಕಾರ್ಯಕ್ರಮಗಳನ್ನು ಜನ ಬಯಸ್ತಾರೋ ಆ ಥರ ಕಾರ್ಯಕ್ರಮಗಳನ್ನು ಇಲ್ಲಿ ಕೊಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ಸು. ಈಗಾಗಲೇ ಟಿಕೆಟ್ ಆಗಿದೆ. ನಾವು 16ನೇ ತಾರೀಕಿಂದ ಆನ್ಲೈನ್ ಬುಕ್ಕಿಂಗನ್ನು ಓಪನ್ ಮಾಡಿದ್ವಿ. ಆನ್ಲೈನ್ ಬುಕ್ಕಿಂಗು ಕಂಡೇ ಇರೋರು ನಮ್ಮ ಹತ್ರ ಇಲ್ಲಿ ಕ್ರಿಸ್ಟಲಲ್ಲಿ ಸಿಗುತ್ತೆ ಟಿಕೆಟ್ಸು, ನಮ್ಮ ಸದ್ಗುರು ಹೋಟ್ಲಲ್ಲಿ ಸಿಗುತ್ತೆ. ಆಮೇಲೆ ನಾವು ಇವತ್ತಿಂದ ಏನು ಮಾಡಿದ್ದೀವಿ ಅಂತಂದರೆ ಈ ಕಡೆ ರೋಡಲ್ಲಿ ಇಲ್ಲೇ ಕ್ರಾಸಲ್ಲಿ ನಾವು ಕೌಂಟ್ರನ್ನು ಮಾಡಿದ್ದೀವಿ. ಆಮೇಲೆ ಬೇಕಾದ ಕೌಂಟ್ರುಗಳು ಈ ಕಡೆ ಬರೋರಿಗೆ ಅಲ್ಲೆಲ್ಲಿ ಹೋಗ್ತಾರೆ ಅಂತ ಹೇಳಿ ಯೋಚನೆ ಮಾಡಿದ್ರೆ ಇಲ್ಲಿ ನಾವು ಕೊಡ್ತೀವಿ. ಇಲ್ಲೊಂದು ಕೌಂಟ್ರು ಬೆಳಗ್ಗೆ 10ರಿಂದ ಸಂಜೆ 6 ತನಕ ಓಪನ್ ಇರುತ್ತೆ ಕೌಂಟರು. ಅಂದಾಜು ಎಷ್ಟು 1000 ಜನ ಮೇಲೆ ಸೇರಬೇಕು. ಯಾಕಂದರೆ ಕಡಿಮೆ ರೇಟ್ ಇಟ್ಟಿದ್ದೀವಿ. ಏನು ಬರುತ್ತೆ ಇವತ್ತು 699 ರೂಪಾಯಿಗೆ ಅನ್ಲಿಮಿಟೆಡ್ ಫುಡ್ ಕೊಡ್ತೀವಿ, ವೆಜ್ಜು ನಾನ್ ವೆಜ್ ಕೊಡ್ತೀವಿ, ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಸೊ ನಾವೆಲ್ಲ ಬೆಂಗಳೂರು ಪಾಂಡಿಚೇರಿ ಈ ಕಡೆ ಎಲ್ಲ ಹೋಗಬೇಕು ಅಂತಂದರೆ ಬರೀ ಒಂದು ಕಾರ್ಯಕ್ರಮಕ್ಕೆ ಇದಕ್ಕೇ 2000-2500 ಕೊಡ್ತೀವಿ. ಅಲ್ಲಿ ಮಾಡ್ತಕ್ಕಂಥವ್ರು ಇವರು 2018ನಲ್ಲಿ ಪಾಂಡಿಚೇರಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ರು. ಇವರು ಅದ್ಭುತವಾಗಿ ಕೊಟ್ಟಿದ್ರು. ಅವರೇ ಬ್ಯಾಂಡವ್ರು ಬರ್ತಿದ್ದಾರೆ. ಸೊ ಒಳ್ಳೆ ಇವ್ರು ಬರ್ತಾರೆ. ಆ್ಯಂಕರ್ ಕೂಡ ಒಳ್ಳೆ ಆ್ಯಂಕರ್ ಬರ್ತಿದ್ದಾರೆ, ಚಿನ್ಮಯ ಅಂತಂದು ಎಲ್ಲ ಬರ್ತಿದ್ದಾರೆ. ಯಾವ ನೇಮ ಇರ್ತಕ್ಕಂಥದ್ದು ಇದು ಮಲ್ನಾಡ್ ಕಾರ್ನಿವಲ್ ಅಂತ ಹೇಳಿ ನಾವು ಮಾಡ್ತೇವೆ. ಪೊಲೀಸ್ ಇಲಾಖೆ ಪರ್ಮಿಷನ್ ತೊಗೊಂಡಿದ್ದೀವಿ, ಪಂಚಾಯತಿದು ಪರ್ಮಿಷನ್ ತೊಗೊಂಡಿದ್ದೀವಿ. ನಾವು ಸೆಕ್ಯೂರಿಟಿಗೆ ಹೇಳಿದ್ದೀವಿ ಸರ್, ಸೆಕ್ಯೂರಿಟಿಗೆ ಅರ್ಜಿ ಕೊಟ್ಟಿದ್ದೀವಿ ಬೇಕಂತ. ಆಮೇಲೆ ಹೋಮ್ ಗಾರ್ಡ್ಸು ಅಲ್ಲ ಸೆಕ್ಯೂರಿಟಿಗೆ ಬೇರೆ ಇದನ್ನು ನಾವು ಮಾತಾಡ್ತೀವಿ. ಕಾರ್ಯಕ್ರಮ ಮಾಡೋ ಕಲ್ಪನೆ ಅಂತಾರೆ, ಹೊಸದೇನಾದರೂ ಮಾಡೋಣ ಅಂತ ಅಷ್ಟೇ. ಈಗ ನಮ್ಮೂರಲ್ಲಿ ನಾವೇನಾದರೂ ಮಾಡಬೇಕಲ್ಲ. ಈಗ ನಮ್ಮೂರವ್ರು ನಮ್ಮನ್ನು ಒಪ್ಪೋದು ಕಷ್ಟ, ಬೇರೆಯವ್ರು ಒಪ್ಪಿಡ್ತಾರೆ, ನಮ್ಮೂರವ್ರು ಒಪ್ಪೋದು ಕಷ್ಟ ಅಲ್ವಾ. ಹಂಗಾಗಿ ನಮ್ಮೂರಲ್ಲಿ ಒಂದು ನೀಟಾಗಿರೋದು ಮಾಡಬೇಕಲ್ಲ, ನಮ್ಮೂರಿನ ಜನಕ್ಕೊಂದು ಖುಷಿ ಆಗಬೇಕಲ್ಲ. ಅದಲ್ಲದೆ ಅಮಲು ಇದೆ ಅಲ್ಲ, ಸಂಗೀತದ ಅಮಲು ಇದೆ. ಆಮೇಲೆ ಜನರ ಜೊತೆಗೆ ಫ್ಯಾಮಿಲಿ ಜೊತೆಗೆ ಸೇರಿ ಇರ್ತಕ್ಕಂಥದ್ದು ಒಂದು ಅಮಲಿದೆ, ಒಂದು ಕುಣಿತ ಇರುತ್ತೆ, ಅದಿರುತ್ತೆ. ಅದು ಒಂದು ಅಮಲೆ ಅಲ್ವಾ. ಅದರಲ್ಲಿ ಒಂದು ಕೆಟಗರಿನೇ ಹೇಳ್ಬೇಡಿ. ನಮ್ಮ ಕಡೆ ಈ ಕಡೆ ಹಂಗೆ ರೀ ಮುಂಚೆ ಇಲ್ಲೋಡಿ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.